ಬಿಗ್ ಬಾಸ್ ಮನೆಯಲ್ಲಿ ಈಗ ಇಂಥವ್ರು ಈ ಆಟನ ಬದಲಾಯಿಸ್ಕೊಂಡ್ರೆ ಫೈನಲ್ವರೆಗೂ ಅವ್ರು ಹೋಗ್ಬೋದು ಅಥವಾ ಇನ್ನೂ ಉತ್ತಮವಾಗಿ ಆಟ ಆಡ್ಬೋದು ಅಂತ ಅನ್ಸುತ್ತೆ ನಿಮಗೆ. ರಘು ಸರ್ ಬಂದು ಗಿಲಿನ ತಲೆನ ತೆಗೆಹಾಕ್ಬೇಕು. ಆದರೆ ಅವ್ನು ಬಿಡಲ್ಲ, ಅವನು ಅದೇ ಹಿಂಸೆ ಒಂದು. ಅಯ್ಯೋ ಆಯಪ್ಪ ನೋಡೋರ್ಗು ನೋಡ್ತಾರೆ, ಮೊನ್ನೆ ಕುಕ್ಕರಲ್ಲಿ ಹೊಡೆಯಿದ್ದಿರೋರು ಅಷ್ಟು ಹಿಂಸೆ ಕೊಡ್ತಾನೆ ಅವ್ರಿಗೆ ಪಾಪ. ಅವರು ಎಷ್ಟೊಂದು ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ರಘು ಸರ್ ಒಂದು, ರಕ್ಷಿತಾ ಒಂದು, ಧನುಷ್ ಅಕಸ್ಮಾತ್ ಎಲ್ಲರಿಗೂ ಒಳ್ಳೆಯವನಾಗದೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಫಿನಲಾಗಿ ಬರ್ತೀವಿ ನೋಡಿ. ಧನುಷ್ ಹೆಸರೇ ತೆಗ್ದಿಲ್ಲ. ಇವಾಗ ರಕ್ಷಿತಂದು ಅವ್ರದ್ದು ಮಾತಾಡ್ತೀರಾ, ಬೇರೆ ಯಾರ್ದು ತೆಗ್ದಿಲ್ಲ. ಸೊ ಧನುಷ್ ಒಳ್ಳೆ ಪ್ಲೇಯರು, ಬಟ್ ಆದರೆ ಎಲ್ಲರಿಗೂ ಒಳ್ಳೇದಾಗೋದು ಬೇಡ ಅಂತ, ಒಳ್ಳೆಯವನಾಗೋದು ಬೇಡ ಅವನು ಅಂತ. ಅಂದರೆ ಈ ಒಂಥರ ಗಿಲ್ಲಿ ಹಿಡಿದು ಹಠ ಬಿಡಲ್ಲ ಅಂತ ಒಂದು ಜಿಗಣೆ ಥರ. ಸೇಮ್ ಟು ಸೇಮ್, ಜಿಗಣೆಗಿಂತ ಜಾಸ್ತಿ ಅವನು. ಈಗ ಅಲ್ಲಿ ಸೇಫಾಗಿ ಗೇಮ್ ಆಡಿಕೊಂಡು ಯಾವುದೇ ರೀತಿ ಪರ್ಫಾರ್ಮ್ ಇಲ್ಲ ಅಂದ್ರೂ ಸೇಫಾಗಿ ಇಲ್ಲಿವರೆಗೂ ಬರ್ತಾ ಇರ್ತಕ್ಕಂಥವ್ರು ಯಾರಂತ ಅನಿಸುತ್ತೆ ನೋಡಿದರೆ ಅಲ್ಲಿ? ಸ್ಪಂದನ, ಧನುಷು, ಧ್ರುವಂತು, ಅಷ್ಟೇ ಅನ್ಸುತ್ತೆ. ಇನ್ನು ಮಿಕ್ದವರೆಲ್ಲ ಆಡ್ತವ್ರೆ. ಧನುಷ್ ಪಾಪ ಆಡ್ತವನೆ, ಅವ್ನು ಎಫರ್ಟ್ಸ್ ಇದೆ, ಬಟ್ ಆದರೆ ಅವ್ನು ಮಾತಾಡ್ತಾ ಇಲ್ಲ ಅಷ್ಟೇ. ಈ ಸಮ್ವೇರ್ ಲಾಸ್ಟ್. ನಿಮಗೆ ಟಫ್ ಅಂತ ಅನಿಸಿದ್ದೆ ಯಾರಂತ ಅಲ್ಲಿ? ನನಗೆ ರಘು ಸರ್. ಸೂರಜು ಆ ಲೆಕ್ಕದಲ್ಲಿ ಸೂರಜ್ ಅವನೇ ಸೇಫಾಗಿ ಬರ್ತಾರೆ ಅದರಲ್ಲಿ. ಸೂರಜ್ ಫೈಟಲ್ಲಿ ಟಫ್ ಆಗಿತ್ತು ನನಗೆ. ಹೌದು, ಇಬ್ಬರು ಹೊಡೆದಾಡಿದ್ದೀವಿ. ಹೌದು, ಅದು ರಘು ಸರ್. ಫಿಸಿಕಲ್ ಅಂತ ಬಂದಾಗ ನಾನು ಧನುಷ್ ಜೊತೆ ಆಡೋಕ್ಕೆ ಆಗಲಿಲ್ಲ. ಸೊ ಇಟ್ಸ್ ನಾಟ್ ಗುಡ್ ಕಮೆಂಟಿಂಗ್.